ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ರಂಗೋಲಿ ಇದಾಗಿದೆ. ಸ್ವಲ್ಪ ನಾನು ಕ್ಯಾಮ್ರಾ ಪೊಸಿಷನ್ ಸರಿಯಾಗಿಟ್ಟಿಲ್ಲ, ಹಾಗಾಗಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಚೆನ್ನಾಗಿ ಪೂರ್ತಿ ಕಂಡಿಲ್ಲ. ರಂಗೋಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಕ್ಲೀನಾಗಿ ಕಾಣಿಸಿದೆ. ಸೊ ರಂಗೋಲಿ ವಿಡಿಯೋ ಪೂರ್ತಿ ನೋಡಿ, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗಿನ ಬ್ರೇಕ್ಫಾಸ್ಟಿಂದ ಇವತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಅವಲಕ್ಕಿನ ಮೊದಲೇ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆನ ಹಾಕಿದ್ದೀನಿ, ಹಾಗೆ ಕಡಲೆಬೇಳೆನ ಕೂಡ ಹಾಕ್ತಾಯಿದ್ದೀನಿ. ಸೊ ಕಡಲೆಬೇಳೆ ತಿನ್ನೋಕ್ಕೆ ಮಧ್ಯದಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟ್ ನಾನಿಲ್ಲಿ ಕಡಲೆಕಾಯಿ ಬೀಜ ಹಾಕ್ತೀನಿ. ನಾನು ನಿಮಗೆ ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನಮ್ಮ ಯಜಮಾನ್ರಿಗೆ ಅವಲಕ್ಕಿ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಅಂತ. ಸೊ ಹಾಗಾಗಿ ನಾನು ಅವಾಗವಾಗ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ತಾಯಿರ್ತೀನಿ. ವಾರದಲ್ಲಿ ಒಂದು 3 ಟೈಮ್ಸ್ ಆದರೂ ಅವಲಕ್ಕಿ ಉಪ್ಪಿಟ್ಟಿದ್ದೇ ಇರುತ್ತೆ, ಅಟ್ಲೀಸ್ಟ್ 2 ಟೈಮ್ಸ್ ಆದರೂ ಇರುತ್ತೆ. ಸೊ ಇವಾಗ ಕಡಲೆಕಾಯಿ ಬೀಜನೆಲ್ಲ ಹಾಕಿದ್ದೀನಿ. ಕಡಲೆಕಾಯಿ ಬೀಜ ಹಾಕಿದರೆ ನನಗೆ ತುಂಬ ಇಷ್ಟ. ಅವ್ರಿಗೆ ಕಡಲೆಕಾಯಿ ಬೀಜ ಇಷ್ಟ ಆಗಲ್ಲ, ಬಟ್ ನನಗೆ ತುಂಬ ಇಷ್ಟ. ಸೊ ಎಲ್ಲ ಅವ್ರಿಗೆ ಬೇಕಾಗಿದೆ, ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಕಡಲೆಕಾಯಿ ಬೀಜನ ಹಾಕ್ತೀನಿ. ಸೊ ನಮಗೂ ಇಷ್ಟ ಆಗಲಿ, ವಾರಕ್ಕೆ 3 ಸತಿ ಅವಲಕ್ಕಿ ಅಂದರೆ ತಿನ್ನೋಕ್ಕೆ ಬೇಜಾರಾಗಿಬಿಡುತ್ತೆ. ಹಾಗಾಗಿ ಕಡಲೆಕಾಯಿ ಬೀಜ ಇದ್ದರೆ ನನಗೆ ಸ್ವಲ್ಪ ಇಳಿಯುತ್ತೆ ಅಂದ್ಬಿಟ್ಟು ಕಡಲೆಕಾಯಿ ಬೀಜ ಹಾಕ್ತೀನಿ. ಸೊ ಕಡಲೆಕಾಯಿ ಬೀಜ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಕಡಲೆಕಾಯಿ ಬೀಜ ಎಲ್ಲ ಫ್ರೈ ಆಗಿದೆ. ಇವಾಗ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಒಂದು 3 ದಪ್ಪ ಈರುಳ್ಳಿ ಅಂದ್ಕೊಳ್ಳಿ. ಹಾಗೆ ಇಲ್ಲಿ ಹಸಿಮೆಣಸಿನ್ಕಾಯಿ ಸುಮಾರು ಒಂದು 7 ರಿಂದ 8 ಹಸಿಮೆಣಸಿನ್ಕಾಯಿ ಇರ್ಬೋದು. ಸೊ ಅದನ್ನೆಲ್ಲ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾರಿಗೆಲ್ಲ ಅವಲಕ್ಕಿ ಉಪ್ಪಿಟ್ಟು ಇಷ್ಟ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ.
ಸೊ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ ಮೇಲೆ ಒಂದು ಸತಿ ಫ್ರೈ ಮಾಡ್ಕೊತೀನಿ. ಹಾಗೆ ಅರಿಶಿನ ಪುಡಿ ಕೂಡ ಸೇರಿಸ್ತೀನಿ. ಸೊ ಅರಿಶಿನ ಪುಡಿ ಇಲ್ಲ ಅಂತಂದರೆ ಅವಲಕ್ಕಿ ಉಪ್ಪಿಟ್ಟು ಚೆನ್ನಾಗಿರಲ್ಲ ಅಲ್ಲ. ಸೊ ಕೆಲವರೆಲ್ಲ ಹಾಗೆ ವೈಟಿಶ್ ಆಗಿ ಮಾಡ್ತಾರೆ, ಬಟ್ ನಾನು ಮಾಡಲ್ಲ. ನಾನು ಉಪ್ಪಿಟ್ಟನ್ನ ಮಾತ್ರ ಅರಿಶಿನ ಪುಡಿ ಇಲ್ಲದೆ ಮಾಡ್ತೀನಿ. ನನಗೆ ಉಪ್ಪಿಟ್ಟಿಗೆ ಅರಿಶಿನ ಪುಡಿ ಹಾಕಿದರೆ ಇಷ್ಟ ಆಗಲ್ಲ, ಕೆಲವರೆಲ್ಲ ಹಾಕ್ತಾರೆ. ಸೊ ಇವಾಗ ಅರಿಶಿನ ಪುಡಿ ಹಾಕಿ ಫ್ರೈ ಆದಮೇಲೆ ಒಂದೇ ಒಂದು ಟೊಮೆಟೊನ ಈ ರೀತಿ ಚಾಪ್ ಮಾಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಆಗಿದ್ಮೇಲೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ. ಜಾಸ್ತಿ ಇಲ್ಲ, ಒಂದು ಅರ್ಧ ಲೋಟ ನೀರು ಅಂತ ಅಂದ್ಕೊಳ್ಳಿ. ಯಾಕಂದರೆ ನಾವು ಹಾಕಿರೋ ಉಪ್ಪು ಅರಿಶಿನ ಪುಡಿ ಎಲ್ಲ ಒಂದು ಸ್ವಲ್ಪ ಆ ಈರುಳ್ಳಿ ಟೊಮೆಟೊ ಏನಿದೆ ಅದಕ್ಕೆಲ್ಲ ಹೊಂದ್ಕೋಬೇಕು. ಹಾಗಾಗಿ ಸ್ವಲ್ಪ ನೀರು ಹಾಕ್ತೀನಿ. ಇವಾಗ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ. ಇವಾಗ ನಾನು ಅವಲಕ್ಕಿನ ಮೊದಲೇ ಒಂದು 20 ಮಿನಿಟ್ಸ್ ಮುಂಚೆ ನೆನೆಸಿದ್ದೆ. ಅಂದರೆ ನಾನು ತಿರ್ಗಾ ಮುರ್ಗಾ ಮಾಡಿ ಕೂಡ ಮತ್ತೆ ನೆನೆಸ್ತೀನಿ, ಯಾಕಂದರೆ ತುಂಬ ಗಟ್ಟಿಯಾಗಬಾರ್ದು ಅಂತ. ಅವಲಕ್ಕಿ ಚೆನ್ನಾಗಿ ನೆಂದರೆ ಸ್ವಲ್ಪ ತುಂಬ ಹೊತ್ತಾದರೂ ಸಾಫ್ಟಾಗಿರುತ್ತೆ, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ ನೆಂದಿಲ್ಲ ಅಂತಂದರೆ. ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿ ನೆನೆಸ್ತೀನಿ. ಈಗ ಅವಲಕ್ಕಿನ ಸೇರಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಸತಿ ಚೆನ್ನಾಗಿ ಮಿಕ್ಸ್ ಆಗಬೇಕು, ಯಾಕಂದರೆ ಅಲ್ಲಲ್ಲಿ ವೈಟ್ ಉಳಿದ್ಬಿಟ್ರೆ ಚೆನ್ನಾಗಿರಲ್ಲ ತಿನ್ನಬೇಕಾದ್ರೆ. ಹಾಗಾಗಿ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ಹಾಗೆ ಇವಾಗ ಅದೊಂಚೂರು ಬಿಸಿ ಕೂಡ ಆಗಬೇಕು, ಅದಕ್ಕೆ ಹಾಗೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಯಜಮಾನ್ರಿಗೆ ಬೆಳಗಿನ ಬ್ರೇಕ್ಫಾಸ್ಟು. ನನ್ನ ಮಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದಿಲ್ಲ, ಜಸ್ಟ್ ಹಾಲು ಒಂದು ಕುಡಿದ್ಬಿಟ್ಟು ಹೋಗ್ತಾನೆ. ಈಗ ಅವನಿಗೆ ಎಕ್ಸಾಮ್ ಬೇರೆ ನಡೀತಾ ಇದೆ. ಯೂಶ್ವಲಿ ಕೂಡ ಅವನು ಸ್ಕೂಲ್ಗೆ ಹೋಗಬೇಕಾದ್ರೆ ಹಾಲೇ ಕುಡಿದ್ಬಿಟ್ಟು ಹೋಗ್ತಾನೆ, ಬ್ರೇಕ್ಫಾಸ್ಟ್ ಮಾಡೋದಿಲ್ಲ. ಬ್ರೇಕ್ಫಾಸ್ಟ್ ತಿನ್ನೋಕೆ ಕೊಟ್ಟರೆ ಹಂಗೆ ವಾಂತಿ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಈಗ ಮಧ್ಯಾಹ್ನದ ಅಡುಗೆನ ಶುರು ಮಾಡಿದ್ದೀನಿ. ಸೊ ಒಂದು ಪಾತ್ರೆಗೆ ಹೆಸರುಬೇಳೆ, ತೊಗರಿಬೇಳೆ, ಮೈಸೂರುಬೇಳೆ 3 ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಇವಾಗ ಸ್ಟವ್ ಮೇಲೆ ಇಡ್ತಾಯಿದ್ದೀನಿ ಕುಕ್ಕರಲ್ಲಿ. ಸೊ ನಾನು ಯೂಶ್ವಲಿ ಬೇಳೆ ಸಾರೆಲ್ಲ ಮಾಡಬೇಕಾದ್ರೆ ಇದೇ ರೀತಿ ಮಾಡೋದು. 3 ಬೇಳೆನ ಕೂಡ ಮಿಕ್ಸ್ ಮಾಡಿ ಮಾಡ್ತೀನಿ. ನೀವು ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಹಾಗೆ ಇವಾಗ ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡ್ಕೋತಾ ಇದ್ದೀನಿ. ಹಾಗೆ ಟೊಮೆಟೊ ಕೂಡ ಚಾಪ್ ಮಾಡ್ಕೋತಾ ಇದ್ದೀನಿ. ಸೊ ಮೊದಲೇ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಮಾಡ್ಬೋದು ಅಂತ. ಇವತ್ತು ನುಗ್ಗೆಕಾಯಿ ಹಾಕಿ ಬೇಳೆ ಸಾರು ಮಾಡೋಣ ಅಂದ್ಬಿಟ್ಟು, ನುಗ್ಗೆಕಾಯಿ ಸೀಸನ್ ಆಗಿರೋದ್ರಿಂದ ನುಗ್ಗೆಕಾಯಿ ಸೀಸನಲ್ಲಿ ಚೆನ್ನಾಗಿ ಬರುತ್ತೆ ನುಗ್ಗೆಕಾಯಿ ಸಾರೆಲ್ಲ ಅಂದ್ಬಿಟ್ಟು ಇವತ್ತು ನುಗ್ಗೆಕಾಯಿ ಸಾರು ಮಾಡಿ ಬಾಳೆಕಾಯಿ ಫ್ರೈ ಮಾಡಿ ತುಂಬ ದಿವಸ ಆಯಿತು. ಹಾಗಾಗಿ ಎರಡೂ ಕೂಡ ಮಾಡಿ ಮಣ್ಣಿನ ಪಾತ್ರೆಯಲ್ಲೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ನಾಟಿ ಟೊಮೆಟೊ ಕೂಡ ಈ ರೀತಿ ಸಣ್ಣದಾಗಿ ಚಾಪ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ನಾಟಿ ಟೊಮೆಟೊ ಬೇಡ ಅಂದರೆ ಫಾರಮ್ ಟೊಮೆಟೊ ಕೂಡ ಹಾಕೋಬೋದು, ಬಟ್ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನಾನು ಎರಡೂ ಹಾಕ್ತೀನಿ. ನಾಟಿ ಟೊಮೆಟೊ ಕೂಡ ಹಾಕ್ಬಿಟ್ಟು ಸ್ವಲ್ಪ ಹುಣಸೆಹಣ್ಣು ಕೂಡ ನೆನೆ ಹಾಕಿ ಹುಣಸೆಹಣ್ಣು ರಸ ಕೂಡ ಹಾಕ್ತೀನಿ. ನಮಗೆ ಸ್ವಲ್ಪ ಹುಳಿ ಮುಂದಾಗಿರಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಬ್ಯಾಲೆನ್ಸ್ಡ್ ಆಗಿರಬೇಕು, ಆವಾಗ ಸಾರಾಗಲಿ ಯಾವುದೇ ಒಂದು ಡಿಶ್ ಆಗಲಿ ತುಂಬ ಚೆನ್ನಾಗಿರೋದು. ಸೊ ಇವಾಗ ಎಲ್ಲದನ್ನು ಚಾಪ್ ಮಾಡಿಕೊಂಡೆ. ಇವಾಗ ಬೆಳ್ಳುಳ್ಳಿನೆಲ್ಲ ಸಿಪ್ಪೆ ಸುಲಿದು ಇಡ್ತಾಯಿದ್ದೀನಿ. ಹಾಗೆ ಒಂದು ಬೌಲಲ್ಲಿ ನೀರು ತೊಗೊಂಡು ಸ್ವಲ್ಪ ಹುಣಸೆಹಣ್ಣು ಕೂಡ ನೆನೆ ಹಾಕ್ತಾಯಿದ್ದೀನಿ. ಅಡುಗೆ ಮಾಡೋ ಮುಂಚೆನೇ ನೆನೆ ಹಾಕಿಬಿಟ್ರೆ ಅಡುಗೆ ಮಾಡೋ ಅಷ್ಟೊತ್ತಿಗೆ ಎಲ್ಲ ನೆಂದು ಚೆನ್ನಾಗಿ ರಸ ಎಲ್ಲ ಬಿಟ್ಕೊಂಡಿರುತ್ತೆ. ಹಾಗಾಗಿ ಇವಾಗ ಮಣ್ಣಿನ ಪಾತ್ರೆಯಲ್ಲಿ ನಾನು ಅಡುಗೆನ ಶುರು ಮಾಡ್ತಾಯಿದ್ದೀನಿ. ನಾನು ಯೂಶ್ವಲಿ ಮಣ್ಣಿನ ಪಾತ್ರೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಮೇಲ್ಗಡೆ ಇಟ್ಬಿಡ್ತೀನಿ. ಸೊ ಬೇಕಾದಾಗ ಮಾತ್ರ ಯೂಸ್ ಮಾಡೋದು. ಇವಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಸೊ ಎಣ್ಣೆ ಇವಾಗ ಚೆನ್ನಾಗಿ ಕಾದಿದೆ. ಇದಕ್ಕೆ ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ. ಮೊದಲು ಕೂಡ ಈ ರೆಸಿಪಿನ ಶೇರ್ ಮಾಡಿದ್ದೀನಿ, ಬಟ್ ಇವಾಗ ಸೀಸನ್ ಆಗಿರೋದ್ರಿಂದ ನುಗ್ಗೆಕಾಯಿ ಸಾರು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇನ್ನೊಂದು ನುಗ್ಗೆಕಾಯಿ ಅಂತಂದರೆ ತುಂಬ ಹೆಲ್ತ್ಗೆ ಒಳ್ಳೆಯದು, ಗುಡ್ ಸೋರ್ಸ್ ಆಫ್ ಕ್ಯಾಲ್ಶಿಯಮ್, ತುಂಬ ಒಳ್ಳೆಯದು ಕಾಲು ನೋವಿಗೆ ಎಲ್ಲ. ಅದರ ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಕೂಡ ತುಂಬ ಒಳ್ಳೆಯದು. ನುಗ್ಗೆಕಾಯಿ ಸಾರು ಕೂಡ ಒಳ್ಳೆಯದು. ಈ ನಡುವೆ ಎಲ್ಲ ಅದು ಟ್ರೆಂಡಿಂಗಲ್ಲಿ ಹೋಗ್ತಾಯಿದೆ ಇನ್ಸ್ಟಾಗ್ರಾಮಲ್ಲಿ, ನುಗ್ಗೆಕಾಯಿ ಸೂಪ್ ಮಾಡೋದು ಅದೆಲ್ಲ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬರೀ ನಾವು ಸೌತ್ ಅವ್ರು ಅಷ್ಟೇ ತಿಂತಾ ಇದ್ದಿದ್ದು ನುಗ್ಗೆಕಾಯಿ ಸಾರೆಲ್ಲ. ಈಗ ನಾರ್ತ್ ಅವ್ರು ಕೂಡ ತಿನ್ನೋಕ್ಕೆ ಶುರು ಮಾಡಿದ್ದಾರೆ, ಅಂದರೆ ಸೂಪ್ ಮಾಡಿಕೊಂಡು ತಿಂತಾರೆ. ಅವ್ರಿಗೆ ಹೇಗೆ ಅಂತಂದರೆ ನುಗ್ಗೆಕಾಯಿನ ಪೂರ್ತಿಯಾಗಿ ವಿಸಿಲ್ ಹೊಡಿಸ್ಬಿಟ್ಟು ಅದನ್ನು ಸ್ಮ್ಯಾಶ್ ಮಾಡಿ ಅದನ್ನು ಸೂಪ್ ಅಂತ ಮಾಡ್ತಾರೆ. ಸೊ ಅವ್ರಿಗೆ ಯಾವ ರೀತಿ ಮಾಡಬೇಕು ಅಂತ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ.
ಈಗ ಎಣ್ಣೆಗೆ ಈರುಳ್ಳಿನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊತೀನಿ. ಸೊ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದೇ ಒಂಥರ ರುಚಿ ಜಾಸ್ತಿ. ಮಾಡ್ತಾ ಮಾಡ್ತಾ ಪಾತ್ರೆ ಎಲ್ಲ ಚೆನ್ನಾಗಿ ಪಳಗುತ್ತೆ, ಆವಾಗ ಇನ್ನೂ ಕೂಡ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಸೊ ಇವಾಗ ಈರುಳ್ಳಿನೆಲ್ಲ ಹಾಕಿದ ಮೇಲೆ ಒಂದು ಸತಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ನನಗೆ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ, ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಮಾಡೋಕ್ಕೂ ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ಟೊಮೆಟೊ ಎಲ್ಲ ಚಾಪ್ ಮಾಡ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಬಿಟ್ಟು ಅರಿಶಿನ ಪುಡಿನ ಸೇರಿಸ್ತೀನಿ. ನೆಕ್ಸ್ಟ್ ನಾನು ಈ ರೀತಿ ಸಾಂಬಾರು ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಸೊ ಇವಾಗ ಅರಿಶಿನ ಪುಡಿ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಮೊದಲು ಇನ್ನೊಂದು ಥರ ಕೂಡ ಮಾಡ್ತಾಯಿದ್ದೆ, ಕುಕ್ಕರಲ್ಲಿ ಫಸ್ಟು ಬೇಳೆ, ಈರುಳ್ಳಿ, ಟೊಮೆಟೊ ಎಲ್ಲನೂ ಹಾಕಿ ಬೇಯಿಸ್ಕೊಂಡ್ಬಿಡ್ತಾಯಿದ್ದೆ. ಆಮೇಲೆ ನುಗ್ಗೆಕಾಯಿ ಕೂಡ ಒಂದು ಸತಿ ಹಾಕ್ಬಿಟ್ಟು ಒಂದು ವಿಸಿಲ್ ಹೊಡಿಸ್ತಾಯಿದ್ದೆ. ಅಂದರೆ ಉಪ್ಪು, ಖಾರ, ಹುಣಸೆಹಣ್ಣು ಹುಳಿ ಎಲ್ಲನೂ ಹಾಕ್ತಾಯಿದ್ದೆ ಸೆಕೆಂಡ್ ಟೈಮು, ಮತ್ತು ಒಂದು ವಿಸಿಲ್ ಹಾಕಿ ಬಿಡ್ತಾಯಿದ್ದೆ. ಅದು ಕೂಡ ತುಂಬ ರುಚಿಯಾಗಿರೋದು. ಹಾಗೆ ಇವಾಗ ನುಗ್ಗೆಕಾಯಿ ಹಾಕಿದ ಮೇಲೆ ಸಾಂಬಾರು ಪೌಡರ್ನ ಹಾಕಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಟೈಮ್ ಇಲ್ಲ ಅಂತಂದರೆ ಮೊದಲೇ ನುಗ್ಗೆಕಾಯಿ ಒಂದು ಸೈಡ್ ಇಟ್ಟು ಬಾಯ್ಲ್ ಮಾಡ್ಕೋಬೋದು. ಜಾಸ್ತಿ ಹೊತ್ತೇನು ಟೈಮ್ ತೊಗೊಳ್ಳಲ್ಲ, ಒಂದು 5 to 6 minutes ನೀವು ಮೀಡಿಯಮ್ ಫ್ಲೇಮಲ್ಲಿ ಬಾಯ್ಲ್ ಮಾಡಿದ್ರೆ ಸಾಕು, ಬೆಂದೋಗ್ಬಿಡುತ್ತೆ. ಇವಾಗ ನಾನು ಡೈರೆಕ್ಟಾಗಿ ಹಾಕಿದ್ದೀನಿ. ಹಾಕ್ಬಿಟ್ಟು ನುಗ್ಗೆಕಾಯಿ ಬೇಯಲಿ ಅಂತ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಇವಾಗ ಒಂದು ಟೈಮ್ ಬಂದು ಒಂದು 11 ಗಂಟೆ ಆಗಿದೆ, ಎಳ್ನೀರು ಕುಡಿಯೋಣ ಅಂದ್ಬಿಟ್ಟು ಎಳ್ನೀರನ್ನ ಓಪನ್ ಮಾಡ್ತಾಯಿದ್ದೀನಿ. ಏನಂದರೆ ತುಂಬ ಸೆಕೆ ಮತ್ತು ಏನಾದರೂ ತಣ್ಣಗೆ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ಇದು ಡಿಟಾಕ್ಸ್ ಡ್ರಿಂಕ್. ನಾನು ಯೂಶ್ವಲಿ ಲಾಸ್ಟ್ ಟೈಮ್ ಕೂಡ ತೋರಿಸಿದ್ದೇನೆ, ನಾನು ಎಳ್ನೀರನ್ನ ತಂದಿಟ್ಕೋತೀನಿ ಅಂತ ಕೂಡ ಹೇಳಿದ್ದೀನಿ. ಯೂಶ್ವಲಿ ನಮ್ಮ ಯಜಮಾನರು ತಂದಿಡ್ತಾರೆ ಎಳ್ನೀರನ್ನ. ಸೊ ಇವಾಗ ಎಳ್ನೀರನ್ನ ಮಗ್ಗಿಗೆ ಹಾಕ್ಬಿಟ್ಟು ಇದಕ್ಕೆ ನಾನು ಆಮ್ಲ ಪೌಡರ್ನ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ. ಇದು ತುಂಬ ಹೆಲ್ತ್ಗೆ ಒಳ್ಳೆಯದು. ಹಾಗೆ ಇವಾಗ ತುಂಬ ಸಮ್ಮರ್ ಆಗಿರೋದ್ರಿಂದ ಜಾಸ್ತಿ ನಾವು ವಾಟರ್ ಕನ್ಸಂಪ್ಷನ್ ಐಟಮ್ಸ್ ತೊಗೊಂಡ್ರೆ ಒಳ್ಳೆಯದು. ಅಂದರೆ ಜ್ಯೂಸ್ ಎಲ್ಲ ತೊಗೋಬೋದು, ಬಟ್ ಶುಗರ್ ಹಾಕದೆ ನೀವು ತೊಗೊಂಡ್ರೆ ಅದು ಒಳ್ಳೆಯದು. ಇವಾಗ ವಾಟರ್ ಮೆಲನ್ ಸೀಸನ್ ಇದೆ, ಮಸ್ಕ್ ಮೆಲನ್ ಸೀಸನ್ ಇದೆ, ಅದನ್ನೆಲ್ಲ ಜ್ಯೂಸ್ ಮಾಡಿ ಕುಡಿಬೋದು. ಸೊ ನಾನು ವಾಟರ್ ಮೆಲನ್ ಎಲ್ಲ ತಂದಿಟ್ಟಿದ್ದೀನಿ. ನಿನ್ನೆ ನಾನು ಜ್ಯೂಸ್ ಮಾಡ್ಕೊಂಡು ಕುಡಿದೆ ನಾನು ಯಶು. ಸೊ ಏನಾದರೂ ಒಂದು ಡೈಲಿ ಒಂದು ಫ್ರೂಟೋ ಅಥವಾ ವೆಜಿಟೇಬಲು ಏನೋ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದು. ಈಗ ನೋಡಿ ನುಗ್ಗೆಕಾಯಿ ಎಲ್ಲ ಈ ರೀತಿ ಬೆಂದಿದೆ. ಈಗ ನಾನು ಇದಕ್ಕೆ ಬೇಯಿಸಿದಂಥ ಬೇಳೆನ ಇದರಲ್ಲಿ ಹಾಕ್ತಾಯಿದ್ದೀನಿ. ಸೊ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು. ನಾನು ಸೌಟಲ್ಲೇ ಸ್ಮ್ಯಾಶ್ ಮಾಡಿಕೊಂಡು ಇದರಲ್ಲಿ ಸೇರಿಸ್ತಾಯಿದ್ದೀನಿ. ಹಾಗೆ ಇವಾಗ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹುಳಿ ಕೂಡ ಆ್ಯಡ್ ಮಾಡ್ತೀನಿ. ಹುಣಸೆಹಣ್ಣು ರಸನ ನೆನೆಸಿಟ್ಟಿದೆ ನೋಡಿ ಸ್ಟಾರ್ಟಿಂಗಲ್ಲೇ, ಅದನ್ನು ಇವಾಗ ಇದರಲ್ಲಿ ಸೇರಿಸ್ತೀನಿ. ನಿಮಗೆ ಹುಳಿ ಜಾಸ್ತಿ ಇಷ್ಟ ಆಗಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು, ಬಟ್ ನಮ್ಮ ಮನೇಲಿ ಹುಳಿ ಎಲ್ಲರೂ ಇಷ್ಟಪಡ್ತಾರೆ. ಅಂದರೆ ಅದು ಹೇಗೆ ಅಂದರೆ ಹುಳಿ ಅಂತ ನಮಗೆ ಗೊತ್ತಾಗಲ್ಲ ಅಷ್ಟು ಈಸಿಯಾಗಿ. ಉಪ್ಪು ಮತ್ತು ಖಾರ ಜೊತೆ ಎಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ನಾನು ಸಾರುಗಳನ್ನ ಮಾಡ್ತೀನಿ. ಹಾಗಾಗಿ ನಮ್ಮ ಮನೇಲಿ ಹುಳಿ ಜಾಸ್ತಿ ಇದೆ ಅಂತ ಯಾರಿಗೂ ಫೀಲ್ ಆಗಲ್ಲ. ಹಾಗೆ ಇವಾಗ ಸಾಂಬಾರು ಪೌಡರ್ನ ಸೇರಿಸ್ತಾ ಇದ್ದೀನಿ. ಇದು ಹೋಮ್ ಮೇಡ್ ಸಾಂಬಾರು ಪೌಡ್ರ್ ಆಗಿರೋದ್ರಿಂದ ಸಾರು ಎಷ್ಟೇ ತೆಳ್ಳಗಿದ್ರೂ ಕೂಡ ಸಾಂಬಾರು ಪೌಡ್ರ್ ಹಾಕಿದ್ದೇನೆ, ಸಾಂಬಾರು ಕೂಡ ಗಟ್ಟಿ ಬರುತ್ತೆ. ಸೊ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಬೆನಿಫಿಟ್ಸ್ ಇದೆ. ಸೊ ಇವಾಗ ಸಾಂಬಾರು ಪೌಡ್ರ್ ಹಾಕಿದ ಮೇಲೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಕಡೆ ಬಂದುಬಿಟ್ಟು ನಾನು ಬಾಳೆಕಾಯಿ ತಂದಿದ್ದೆ, ಅದನ್ನು ಈ ರೀತಿ ಚಾಪ್ ಮಾಡ್ಕೊತಾ ಇದ್ದೀನಿ. ಸೊ ಬಾಳೆಕಾಯಿ ಪಲ್ಯ ಮಾಡಿ ತುಂಬ ದಿವಸ ಆಗಿತ್ತು, ಹಾಗಾಗಿ ಬಾಳೆಕಾಯಿ ತೊಗೊಂಡು ಬಂದಿದೆ. ಸೊ 15 ರೂಪಾಯಿ ಒಂದು ಬಾಳೆಕಾಯಿ ಅಂತಂದರು. ಸೊ ತೊಗೊಂಡು ಬಂದು ಚಾಪ್ ಮಾಡಿ, ಇವಾಗ ಚಾಪ್ ಮಾಡಿದ್ದೆ ಅದನ್ನು ನೀರಲ್ಲಿ ಹಾಕಿಬಿಡಬೇಕು. ಕೆಲವರೆಲ್ಲ ನೀರಿಗೆ ಉಪ್ಪು ಹಾಕಿ ಇಟ್ಬಿಟ್ಟು ಆಮೇಲೆ ಹಾಕ್ತಾರೆ. ನಾನು ಉಪ್ಪೇನು ಹಾಕೋದಿಲ್ಲ, ಯಾಕಂದರೆ ನಾನು ಇಮಿಡಿಯೇಟಾಗಿ ಕಟ್ ಮಾಡಿ ಅಲ್ಲಿಂದ ಅಲ್ಲಿಗೆ ಮಾಡ್ತೀನಿ. ಸೊ ಹಾಗಾಗಿ ಜಸ್ಟ್ ಪ್ಲೇನ್ ವಾಟ್ರಲ್ಲಿ ಮಾತ್ರ ಇದನ್ನು ಹಾಕಿ ಇಡ್ತಾಯಿದ್ದೀನಿ. ಸೊ ಇವಾಗ ನೋಡಿ ಸಾರು ಕೂಡ ಚೆನ್ನಾಗಿ ಕುದಿ ಬರ್ತಾಯಿದೆ. ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಸೊ ಒಗ್ಗರಣೆ ಆಮೇಲೆ ಹಾಕ್ತೀನಿ. ಮೊದಲಿಗೆ ಪಲ್ಯ ಮಾಡೋಣ ಅಂದ್ಬಿಟ್ಟು ಪಲ್ಯ ಮಾಡ್ತೀನಿ. ಸೊ ಬಾಳೆಕಾಯಿ ಪಲ್ಯ ಹಂಗೆ ಕಟ್ ಮಾಡಿಟ್ರೆ ಕಪ್ಪಗೆ ಹಾಕ್ಬಿಡ್ಬಾರ್ದು ಅಂದ್ಬಿಟ್ಟು ಫಸ್ಟ್ ಪಲ್ಯ ಮಾಡ್ತೀನಿ. ಇವಾಗ ಇನ್ನೊಂದು ಕಡಾಯಿ ತೊಗೊಂಡಿದ್ದೀನಿ, ಅದನ್ನು ಒಂದು ಸ್ವಲ್ಪ ನೀರಿರೋದು ಅದು ಸ್ವಲ್ಪ ಡ್ರೈ ಆಗಬೇಕು. ಸೊ ಇವಾಗ ಇದಕ್ಕೆ ಆಯಿಲ್ನ ಸೇರಿಸ್ತಾ ಇದ್ದೀನಿ. ಸೊ ಎಣ್ಣೆ ಎಷ್ಟು ಬೇಕೋ ನೋಡಿ ಅಷ್ಟನ್ನು ಸೇರಿಸ್ತಾ ಇದ್ದೀನಿ.
ಹಾಗೆ ಇದಕ್ಕೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಇಷ್ಟನ್ನೆಲ್ಲ ಹಾಕ್ತಾಯಿದ್ದೀನಿ. ಬಾಳೆಕಾಯಿ ಪಲ್ಯ ಮಾಡೋದು ತುಂಬ ಅಂದರೆ ತುಂಬ ಈಸಿ, ಹಾಗೆ ಬೇಗ ಕೂಡ ಆಗುತ್ತೆ. ಬಾಳೆಕಾಯಿ ಕೂಡ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು, ಅಂದರೆ ಅವಾಗ ತಿನ್ನಬೇಕು ಮಾಡಿ ಅಂತ ನಮ್ಮ ತಾಯಿ ಹೇಳೋರು. ಏನಕ್ಕೆ ಎಕ್ಸಾಕ್ಟ್ ರೀಸನ್ ನನಗೂ ಗೊತ್ತಿಲ್ಲ, ಬಟ್ ಒಳ್ಳೆಯದು ತುಂಬ ಅಂತ ಹೇಳೋರು. ಸೊ ಇವಾಗ ಅದಕ್ಕೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಬಾಳೆಕಾಯಿನ ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊತೀನಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತೀನಿ. ಮೊದಲಿಗೆ ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಬಾಳೆಕಾಯಿನೆಲ್ಲ ಎಣ್ಣೆಯಲ್ಲೇ. ಇದು ಎಣ್ಣೆಯಲ್ಲೇ ನೀಟಾಗಿ ಬೆಂದ್ಬಿಡುತ್ತೆ. ನೀರೇನು ನಾವು ಜಾಸ್ತಿ ಹಾಕೋದು ಬೇಡ, ಒಂದು ಸ್ವಲ್ಪ ಮಾತ್ರ ಹಾಕಿದರೆ ಸಾಕು ಲಾಸ್ಟಲ್ಲಿ. ಅದು ಉಪ್ಪು ಖಾರ ಎಲ್ಲ ಹಾಕ್ತೀವಲ್ಲ, ಅದಾದಮೇಲೆ ಯಾಕಂದರೆ ಹೊಂದ್ಕೊಳ್ಳಿ ಅಂದ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬೋದು. ಸೊ ಇವಾಗ ಉಪ್ಪು ಹಾಕ್ಬಿಟ್ಟು ಅರಿಶಿನ ಪುಡಿ ಕೂಡ ಹಾಕಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಒಂದು ಸತಿ ನೀಟಾಗಿ ಮಿಕ್ಸ್ ಆಗಿದೆ. ನೆಕ್ಸ್ಟ್ ನಾನು ಇದಕ್ಕೆ ಸಾಂಬಾರು ಪೌಡರ್ನ ಸೇರಿಸ್ತೀನಿ. ಬೇಕಾದ್ರೆ ಚಿಲ್ಲಿ ಪೌಡರ್ ಕೂಡ ಹಾಕ್ಕೋಬೋದು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಇವಾಗ ಆಲ್ಮೋಸ್ಟ್ ಒಂದು 70% ಬೆಂದಿದೆ. ಮತ್ತು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗಲೇ ನಾನು ಸಾಂಬಾರು ಪೌಡರ್ನ ಕೂಡ ಆ್ಯಡ್ ಮಾಡ್ತೀನಿ. ನೀವು ಬೇಕಾದ್ರೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಟೇಸ್ಟ್ ಪ್ರಕಾರ. ಹಾಗೆ ಧನಿಯಾ ಪೌಡರ್ ಬೇಕಾದರೂ ಕೂಡ ಆ್ಯಡ್ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈಗ ಸಾಂಬಾರು ಪೌಡ್ರ್ ಹಾಕಿ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಫೈನಲಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಪಲ್ಯ ಕೂಡ ರೆಡಿ ಆಗುತ್ತೆ. ಈ ಮಣ್ಣಿನ ಪಾತ್ರೆಯಲ್ಲಿ ಏನಾದರೂ ಈ ಥರ ಫ್ರೈ ಮಾಡೋದಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಬೇರೆ ಪಾತ್ರೆ ಯೂಸ್ ಮಾಡ್ತೀವಲ್ಲ ಅದರ ಥರ ಇದರಲ್ಲಿ ತಳ ಹಿಡಿಯೋದಿಲ್ಲ, ಆ ಥರ ಅಂಟೋದು ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಫೈನಲಾಗಿ ಒಂದು ಒಗ್ಗರಣೆ ಹಾಕಿದರೆ ಸಾಂಬಾರು ಕೂಡ ರೆಡಿ ಆಯಿತು. ಇವಾಗ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಟಿದ್ದೀನಿ ಸಣ್ಣದು. ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈ ಕಡೆ ಸಾಂಬಾರ್ಗೂ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಸಾಂಬಾರಿಗೆ ಒಂದು ಸ್ವಲ್ಪ ಸಾಂಬಾರು ಪೌಡರ್ ಕೂಡ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ. ಸಾಂಬಾರು ಪೌಡ್ರ್ ಹಾಕಿದರೆ ಒಂದು ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಎಣ್ಣೆಯಲ್ಲಿ ಹಾಕಿದರೆ, ಹಾಗಾಗಿ ಸಾಂಬಾರು ಪೌಡರ್ನ ಹಾಕ್ತಾಯಿದ್ದೀನಿ. ಸೊ ಲಾಸ್ಟ್ ಟೈಮ್ ಕೂಡ ನಾನು ಇದೇ ರೀತಿ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು, ಹಾಗಾಗಿ ಮತ್ತೆ ಅದೇ ರೀತಿ ಮಾಡ್ತಾಯಿದ್ದೀನಿ. ಈಗ ಒಗ್ಗರಣೆ ರೆಡಿ ಆಗಿದೆ. ಸೊ ನಾನು ಇದನ್ನು ಸಾಂಬಾರಿಗೆ ಶಿಫ್ಟ್ ಮಾಡಿಬಿಡ್ತೀನಿ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು. ಫೈನಲಿ ಸಾಂಬಾರು ರೆಡಿ ಆಗಿದೆ. ಸೊ ಇಷ್ಟೇ ಇವತ್ತಿನ ಅಡುಗೆ. ಸಾಂಬಾರು ಎಲ್ಲ ರೆಡಿ ಆದಮೇಲೆ ನಾನು ಪ್ಲೇಟಿಂಗ್ ಮಾಡ್ಕೊತೀನಿ. ಇವಾಗ ಒಂದು ಪ್ಲೇಟಲ್ಲಿ ಅನ್ನ ಸಾರು ಮತ್ತು ಪಲ್ಯ ಎಲ್ಲ ಸರ್ವ್ ಮಾಡಿ ಹೇಗಾಯಿತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.